सो गाइस, मैं हूँ धीरे देश पांडे। मैं लीग ना माड़ा दीनी अर्जुन एंड बब्रुआना जो अम्मा का था बट दीदू वर्जन। तो नाम है पदार्थ एंड उब्बिद्वाहना। ಫಸ್ಟ್ ಡೈಲಾಗ್ ಪದಾರ್ಥ. ನೀನೇನೋ ಆ ಡುಮ್ಮು ಉಬ್ಬಿದ ವಾಹನ, ಮಂಡಿಗೆ ಆಮೇಲೆ ಹಾಲು ತುಂಬಿದ ಬುಟ್ಟಿದಲ್ಲಿ ನಮ್ಮವ್ರ ಮುಂದೆ ಏನ್ ಹೇಳಿದೆ, ನಿನ್ನ ಚಿಕ್ಕ ಹೊಟ್ಟಿ ಹೊರತು ಇಲ್ಲಿ ಯಾರಿಗೂ ದೊಡ್ಡ ಹೊಟ್ಟಿನೇ ಇಲ್ಲ ಅಂತ ಹೇಳಿ ಶರಣಾರ್ಥ ಆಗಿ ತಂದಿದ್ದು ನೋಡಿದರೆ ಪಾಪೆ ನನಗೆ ಹಸಿವಾಗ್ತಾ ಇದೆ. ಡುಮ್ಮ ಹೊಟ್ಟಿನಿಂದ ಸೊಂಟ ಬಗ್ಗಿಸಿದವರು ಢಪ ಢಪ ಹೊಡೆಯುವುದೇ ಸಾಂಡವರ ಧರ್ಮ. ತಿಂದೆ ಹೇಳು ನೀನು ಉಬ್ಬಿದ ವಾಹನ. ಡುಮ್ಮ ಹೊಟ್ಟಿ ಆದ್ರೆ ಸೊಂಟ ಬಗ್ಗಿಸಲಿಲ್ಲ. ನನ್ನ ಜನ್ಮ ಕೊಟ್ಟಿರೋ ಪದಾರ್ಥ ತಿನ್ಲಿಕ್ಕೆ ಸೊಂಟ ಬಗ್ಸಿದೆ ತಂದೆ. ಪದಾರ್ಥ ತಂದೆ ಯಾರು ನಿನ್ನ ತಂದೆ? ಚಂದು ಮಿಠಾಯಿ ವಾರನಿಂದ ಲಡ್ಡು ಕಳಿಸಿದ್ದ ಪರಮ ಡುಮ್ಮ. ಖಾಂಡವಿಯನ್ನು ಹೊಟ್ಟಿಗೆ ನೈವೇದ್ಯ ಕೊಟ್ಟು ದೊಡ್ಡ ಹೊಟ್ಟಿ ಪಡಿಸಿದ್ದು ಗಂಡುಗಡಿ ಈ ಪದಾರ್ಥ. ಏಹೇ ತಿಂದಿರಾ ಇಂಥ ವಿಚಿತ್ರವಾದ ಪದಾರ್ಥಗಳು. ದೊಡ್ಡ ಹೊಟ್ಟಿ ಪಡಿಸಿದ್ದ ನಾನು ಇವನ ತಂದೆ. ಉಬ್ಬಿದ ವಾಹನ. ಏಕೆ ಈ ಪರಿಹಾಸ್ಯ? ನನ್ನ ಹೊಟ್ಟಿ ಕುಂಬಳಕಾಯಿ ಅಂತ ಡುಮ್ಮ ತಂದೆ. ನನ್ನ ಹೊಟ್ಟಿ ಕುಂಬಳಕಾಯಿ ಅಂತ ಡುಮ್ಮ ತಂದೆ. ಪದಾರ್ಥ ಛೀ ದೂರ ಸರಿ. ನಿನ್ನ ತೆಳಗವಾದ ಕೈಗಳಿಂದ ನನ್ನ ಉಬ್ಬಿದ ಕಾಲುಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿ ನನ್ನ ಮಗನಾಗಿದ್ರೆ ಇಷ್ಟಪಟ್ಟೆ ಒಂದ್ ದಿವಸದಾಗಿ 30 ಕಿಲೋ ಢೋಕಳ ತಿಂದಿ ದೊಡ್ಡ ಹೊಟ್ಟೆ ಪಡಿಸ್ತಿದೀಯ. ಹಿಂಗ ತೆಳಗಾಗಿ ಇರ್ತಿದ್ದಿಲ್ಲ. ನೀನು ಹಗಲ್ಕಾಯಿ ರಸ ಆಗಿರ್ಬೇಕು. ಹಗಲ್ಕಾಯಿ ರಸ. ಉಬ್ಬಿದ ವಾಹನ. ಹಗಲ್ಕಾಯಿ ರಸ. ತೆಳಗ ಮನುಷ್ಯಾಗೆ ಊಟ ತಿಂಡಿಸಬಲ್ಲೆ. ಡುಮ್ಮ ಇದ್ದವಾಗ ಕಮ್ಮಿ ಊಟ ಕೊಡಿಸಬಲ್ಲೆ. 20 ಕಿಲೋ ಢೋಕಳನ 1 ಮಿನಿಟಲ್ಲಿ ತಿಂದಿಸಬಲ್ಲೆ. ಆದರೆ ವಿಚಿತ್ರ ಪದಾರ್ಥನ ಎಂದು ತಿನ್ನಲಾರೆ. ಸಾರುವನ್ನ ಮಲಗಿದ ಹೊಟ್ಟೆಗೆ ನೀವು ಹೊಡೆದಿ ಹಬ್ಸಿದೆ. ಬರೀ 10 ಕಿಲೋ ಊಟ ಮಾಡಿ ಬಾಯಿ ಬರಸಿ ನೀನು ನಿನ್ನ ಚಿತೆ ಸದ್ದಪಡಿಸಿದೆ. ನಿನ್ನ ರಕ್ಷಣೆಗೋಸ್ಕರ ತ್ರಿಹಟ್ಟಿಯದ ಹೊಟ್ಟಿಗನೆ ತೆರೆಯಲಿ. ನನ್ನ ತಂಗಿದ ಲಡ್ ಹೊಟ್ಟಿನೇ ಅದ್ದು ಬರ್ಲಿ. ನಿನ್ನ ಡುಮ್ಮ ಹೊಟ್ಟಿ ಮೇಲೆ ಹೀರಿಕಾಯಿ ಪಲ್ಯ ಸಿಳಿಸಿ ನಿನ್ನ ಮುಂದಿನ ಬಟಾಟ ಪಲ್ಯ ಹೊಟ್ಟಿ ಮುಗಸಿ ನಿಂಗ ಬರೀ ತಂಗಳ ಭಕ್ರಿ ತಿನ್ನಿಸಿಲ್ಲ ಅಂದ್ರೆ ನಾನು ಚಿತ್ರಾನ್ನ ಮಗ. ಉಬ್ಬಿದ ವಾಹನನೇ ಅಲ್ಲ. ಪಾರ್ಟ್ 2 ಉಬ್ಬಿದ ವಾಹನ. ಏನೇ ಪದಾರ್ಥ. ಉಬ್ಬಿದ ಹೊಟ್ಟಿ ನನ್ನ ನೋಡಿ ನನ್ನ ತಂದೆಗೆ ಸಿಗಲಾರೆ. ಈಗ ಅಷ್ಟು ಹೊಟ್ಟಿ ನಿನ್ನಲ್ಲಿಲ್ಲ. ಪರಮ ಕಾಜುಗೊತ್ಲಿ ಮಾರು ಕ್ಷಣವೇ ನಿನ್ನ ಹೊಟ್ಟಿ ಎಲ್ಲ ಉರಿದು ಹೋಗಿದೆ. ತಂಗಡ ಊಟ ನಿನ್ನ ಬಾಯಿ ಹತ್ತಿದೆ. ಎತ್ತು ನಿನ್ನ ಡುಮ್ಮ ಹೊಟ್ಟಿ. ಹೂಡ್ ಶಿವನನ್ನ ಕೊಟ್ಟಿದ್ವ ಪನೀರ್ ಅಸ್ತ್ರ. ಶಿವನನ್ನ ಗೆದ್ದು ನಿನ್ನ ಹೊಟ್ಟಿ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನ ಗೆದ್ದೇ ನಿನ್ನ ಈ ಭಾರ ನನ್ನ ಸ್ವಲ್ಪ ಕಮ್ಮಿ ಆಗಲಿ. ಪದಾರ್ಥ ತೆಳಗ. ಬರೇ 3-4 ಕಿಲೋ ಢೋಕಳ ತಿಂದ ಚಿಕ್ಕ ಹೊಟ್ಟಿ ಪಡಿಸಿದ್ದ ಮೂರ್ಖ. ಊಟ ಲೋಕೆ ಕೋಪಾನ ಕಟ್ಟಿ ಎಲ್ಲ ಮಠದಲ್ಲಿ ಹೊಟ್ಟಿ ತುಂಬ ಊಟ ಮಾಡಿದ ಆ ಸಾರುವನ್ನ ಪರಕ್ರಮ ನಿನಗೇನ್ ತಿಳಿಯದೋ ಮೂರ್ಖ. ಯಾರ ತಿಳಿವರು ನಿನ್ನ ಡುಮ್ಮ ಹೊಟ್ಟಿ ಪರಾಕ್ರಮ. 30 ಕಿಲೋ ಹೊಟ್ಟಿ ಪಡಿಸಿದ ದಿನ ತಿಂತಿ ಪೂರಿ ಕೂರ್ಮಾ. ಎಲ್ಲದಕ್ಕೆ ಕಾರಣ ಪನೀರ್ ಶವಾರ್ಮಾ. ಯಾವಾಗ ಕೇಳಿದ್ವಿ ಯಾವಾಗ ಏನ್ ಬೇಕಾದ್ ಮಾಡಿ ಹಾಕಿ ಈ ನಿನ್ನಮ್ಮ. ಅಕಿ ಇಲ್ಲಾರ್ದೆ ಬಂದಿದ್ದು ನೀನು ತೆಳಗೆ ಸಮಾನ. ಪದಾರ್ಥ ಅಲ್ಲೇ ನೋಡುವ ಊರ ಅಲ್ಲಿಂದ ಎಲ್ಲ ತಿಂದು ಬಂದಿನೋ. ಅವರೆಲ್ಲರಿಗೆ ಕಾಪಾಡಿ ಡುಮ್ಮ ಹೊಟ್ಟಿ ಪಡೆದವನೋ. ಏನ್ ಸಿಗ್ತದ ತಿಂದವನು? 40 ಕಿಲೋ ಸಹಜ ತಿಂದವನು. 800 ಚಪಾತಿ. ಉಬ್ಬಿದ ವಾಹನ. ಓಹೋ 800 ಚಪಾತಿ.
ಪಂಜಾಬಿ ಢಾಬಾದಲ್ಲಿ ಊಟ ತರುವಾಗ ಎಲ್ಲಿ ಅಲಗಿತ್ತೋ ಈ ನಿನ್ನ ಹೊಟ್ಟಿ. ಸೊಂಟ ಮೇಲೆ ದಾರ ಕಟ್ಟಿಕೊಂಡು ನಡೆದಿ ದಬ ದಬ ಅಂತ ಕುಂಫು ಪಾಂಡ. ಬಾರ್ಬಿಕ್ಯೂದಲ್ಲಿ ಪನೀರ್ ಟಿಕ್ಕ ಮಾಡಿದು ಘಮ ಘಮ ಊಟ ಬೇಡ ಅಂತ ಹುಚ್ಚ ನೀನು. ಗುಂಡು ಗುಂಡು ಗೆಣಸ್ ತಿಂದೇಲೋ, ಸಿಟ್ಟ ಬಂದ್ರು ತಿಂದೇಲೋ, ಖುಷಿ ಆದ್ರೂ ತಿಂದೇಲೋ, ತಿಂದೇಲೋ ಶ್ರೀಖಂಡಿ. ಶ್ರೀಖಂಡಿ ಪದಾರ್ಥ. ಉಬ್ಬಿದ ಹೊಟ್ಟಿದವ್ರದ್ದು ಅಪ್ಪ, ನನ್ನ ಹೊಟ್ಟಿ ಪ್ರಚಂಡ, ನಾನು ಗೋಲಿಗಪ್ಪ. ಉಬ್ಬಿದ ವಾಹನ. ಲಡ್ಡುನೋ ಕಾಜು ಕತ್ಲಿನೋ ಬರ್ಫಿನೋ ಸಂಡಿಗೆನೋ ಎಲ್ಲರಿಗೆ ಶ್ರೇಷ್ಠ ಮಠದೂಟ. ತಿನ್ನು ಎಷ್ಟು ತಿಂತಿ ಆಮೇಲೆ ಮನೆ ವಾಂತಿ ಮಾಡವನ. ಪದಾರ್ಥ. ನನ್ನಷ್ಟ ಉಬ್ಬಿದ ಹೊಟ್ಟಿ ಬಡಿಸವರು ಯಾರು ಇಲ್ಲ. ನಿನ್ನ ಡುಮ್ಮ ಹೊಟ್ಟಿನಿಂದ ತೆಳದವ್ರಿಗೆ ಹಸಿವಿಲ್ಲ. ಬರ್ತಾ ಇದೆ ನೋಡು ನಾ ಹುಚ್ಚದ್ ಕೋಣ. ಹುಚ್ಚರಿಗಿಂತ ಹುಚ್ಚ ಈ ಬಬ್ಬರು ವಾಹನ. ಮುದ್ದು ಹೊಟ್ಟಿ ಹಾಗಲಕಾಯಿ ರಸನೆ. ಈ ಪದಾರ್ಥ ನನ್ನ ಹೊಟ್ಟಿ ಹತ್ತೊಂಬತ್ತಾಗಿ ಹಾಗಲಕಾಯಿ ರಸ ಸಿಡಿಸಿದ್ಗೋಸ್ಕರ ಈ ಯುದ್ಧ ಮುಗಸ್ ಪಟ ಪಟ ಪುಟ. ಉಬ್ಬಿದವನ ಅದನ್ನು ಮುಗಿಸ್ಲಿಕ್ಕೆ ಯಾರಿದ್ದಾರೆ ಈಗ? ಶ್ರೀಖಂಡಿ ತಿಂದಾಗೆ ಡ್ಯಾಡಿ ಮಧ್ಯಾಹ್ನಕ 3 ತಾಸು ಮಲಗಿಸ್ಲಿಕ್ಕೆ ಇಲ್ಲ. ಶ್ರೀಖಂಡಿನೇ ಇಲ್ಲ. ಧರ್ಮರಾಯನ ಬಾಯಲ್ಲಿ ಮೆಣಸಿನ್ಕಾಯಿ ತುಂಬಿ ನಿನ್ನ ಊಟ ಮುಗಿಸ್ಲಿಕ್ಕೆ ಇಲ್ಲಿ ಮೆಣಸಿನ್ಕಾಯಿನೇ ಇಲ್ಲ. ರಥಚಕ್ಲಿ ಮುರಿದಾಗ ಬಾಳೆಯಲ್ಲಿ ಪಡೆದವನ ಸೇಬು ಹಣ್ಣನ್ನು ಕೊಲ್ಲಕ್ಕೆ ಇಲ್ಲಿಯ ಬಾಳೆಯಲ್ಲಿ ಇಲ್ಲ. ಇರುವಾದ ತೆಳಗೆ ಹೊಟ್ಟಿಯಾದ ನಾನು, ದುಮ್ಮ ಹೊಟ್ಟಿಯಾದ ನೀನು. ಹೂಡು ನಿನ್ನ ಪನೀರಸ್ತ್ರ, ಎತ್ತು ನಿನ್ನ ಉಬ್ಬದ ಹೊಟ್ಟಿಯನ. ಹೊಟ್ಟಿ ಪನೀರಸ್ತ್ರ ಮಂತ್ರ. ಹೊಟ್ಟಿ ಚಂಚಲ ಆಗ್ತಾ ಇದೆ, ಊಟ ಬರ್ತಿದ್ದಿಲ್ಲ. ಎಲ್ಲಿದ್ದೆ ಊಟ? ಹೊಟ್ಟಿ ಅಮೃತ. ಊಟ ಎಲ್ಲಿ? ಉಬ್ಬಿದ ವಾಹನ ನೀ ಡುಮ್ಮಾದಿ. ನನ್ನ ಮಗನೇ ತಂದೆ, ನಿಮ್ಮಿಂದ ಜಾಸ್ತಿ ಡುಮ್ಮಾದೆ, ನಾ ಕೃತಾರ್ಥ ಆದೆ.